ಜೇವರ್ಗಿ ಪಟ್ಟಣ ಪಂಚಾಯಿತಿಯ 9 ಸದಸ್ಯರನ್ನು ಜೆಡಿಎಸ್ನ ರಾಜ್ಯ ಉಪಾಧ್ಯಕ್ಷ ದೊಡ್ಡಪ್ಪಗೌಡ ಪಾಟೀಲ್ ನರಿಗೋಳ್ ಅವರು ಅಪಹರಣ ಮಾಡಿ ಒತ್ತಾಳೆಯನ್ನಾಗಿ ಇರಿಸಿಕೊಂಡಿದ್ದಾರೆ ಎಂದು ಬಿಜೆಪಿ ಗ್ರಾಮೀಣ ಜಿಲ್ಲಾ ಅಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಡ್ಗೆ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜೆಡಿಎಸ್ ಪಕ್ಷದವರು ಮೈತ್ರಿ ಧರ್ಮ ಪಾಲನೆ ಮಾಡುತ್ತಿಲ್ಲ. ಈ ಕುರಿತಂತೆ ಪಕ್ಷದ ಹೈಕಮಾಂಡ್ಗೆ ಈಗಾಗಲೇ ಮಾಹಿತಿ ನೀಡಿದ್ದು, ಪಕ್ಷ ಕೈಗೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧರಾಗಿ ಇರುವುದಾಗಿ ರದ್ದೇವಡ್ಗೆ ತಿಳಿಸಿದರು. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ದೊಡ್ಡಪ್ಪಗೌಡರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿರುವ ಬಗ್ಗೆ ಈಗಾಗಲೇ ಮೊದಲೇ ತಾವು ಪಕ್ಷದ ವರಿಷ್ಠರಿಗೆ ಮಾಹಿತಿ ನೀಡಿದ್ದು, ಸಮಯ ಬಂದಾಗ ಜೆಡಿಎಸ್ ಪಕ್ಷದವರು ಮೈತ್ರಿ ಧರ್ಮ ಪಾಲನೆ ಮಾಡದೇ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ. ಈ ಬಗ್ಗೆ ಜೆಡಿಎಸ್ ವರಿಷ್ಠ ಕುಮಾರಸ್ವಾಮಿ ಅವರು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಯಾವುದೇ ಸಂದರ್ಭದಲ್ಲಿ ಕೂಡ ಒಂದು ಪಕ್ಷ ಮತ್ತೊಂದು ಪಕ್ಷವನ್ನು ಅಭದ್ರ ಆಗುವ ರೀತಿಯಲ್ಲಿ ಮತ್ತು ಆ ಪಕ್ಷವನ್ನು ದುರ್ಬಲಗೊಳಿಸುವ ನಿಟ್ಟಿನಲ್ಲಿ ಯಾರೂ ಕೂಡ ಪ್ರಯತ್ನ ಮಾಡಬಾರ್ದು. ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಮುಖಂಡರು ಕೂಡ ಮಾಡಬಾರ್ದು. ಎಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಜನತಾದಳ ಕಾರ್ಯಕರ್ತರು ಸೆಳೆಯೋದಾಗಲಿ, ಜನತಾದಳ ಪಕ್ಷವನ್ನು ದುರ್ಬಲಗೊಳಿಸೋದಾಗಲಿ ಹೊಡೆಯುವಂಥ ಕೆಲಸ ಮಾಡಬಾರ್ದು. ಅದೇ ರೀತಿಯಾಗಿ ಜನತಾದಳದವರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ತೊಂದರೆ ಕೊಡುವಂಥ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ತಮ್ಮ ಪಕ್ಷಕ್ಕೆ ಸೆಳೆಯುವಂಥ ಕೆಲಸ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನಾವೇನಿದ್ರೂ ಕೂಡ ಇಬ್ಬರು ಒಂದು ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಎದುರಿಸುವಂಥ ಕೆಲಸ ಆಗಬೇಕಂತ ನಾವು ನಿರ್ಣಯ ಇವತ್ತು ಬೆಂಗಳೂರಿನಲ್ಲಿ ನಮ್ಮ ನಾಯಕರು ತೆಗೆದುಕೊಂಡರು. ಅದರ ಅಂಗವಾಗಿ ಇವತ್ತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಜನತಾದಳದ ಸಾಕಷ್ಟು ಮುಖಂಡರು, ನಾವು ಹೆಸರು ಹೇಳಕ್ಕೆ ಬಯಸೋದಿಲ್ಲ, ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ MLA ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಇವತ್ತು ನಮ್ಮ ರಾಜ್ಯ ನಾಯಕರು ಸಂಪರ್ಕ ಮಾಡಿದರು. ಇದೇ ನಮ್ಮ ವಿರೋಧ ಪಕ್ಷ ನಾಯಕರಂತ ಸನ್ಮಾನ್ಯ ಆರ್ ಅಶೋಕ್ ಅವರನ್ನು ಕೂಡ ಸಂಪರ್ಕ ಮಾಡಿದ್ರು, ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಸಂಪರ್ಕ ಮಾಡಿದ್ರು. ಅವರು ನಾವು ಭಾರತೀಯ ಜನತಾ ಪಕ್ಷದ ನಾವೆಲ್ಲ ಮುಖಂಡರು ಕೂಡ ನಮ್ಮ ನಾಯಕರು ಇವತ್ತು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಕಾರ್ಯಕರ್ತರು, ಸಾಕಷ್ಟು ಮುಖಂಡರು ಭಾರತೀಯ ಜನತಾ ಪಕ್ಷಕ್ಕೆ ಬರಲಿಕ್ಕೆ ನಮ್ಮ ಹತ್ರ ಬಂದಿದ್ದರು. ಆದರೆ ನಮ್ಮ ರಾಜ್ಯ ನಾಯಕರು ನಮಗೆ ಹೇಳಿದಂಥ ಮೈತ್ರಿಯ ಧರ್ಮ ಯಾವುದೇ ಕಾರಣಕ್ಕೂ ಕೂಡ JDS ಪಕ್ಷದ ಮುಖಂಡರನ್ನು JDS ಪಕ್ಷ ಕಾರ್ಯಕರ್ತರನ್ನು ನಾವು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಬಾರ್ದಂತ ನಾವು ನಮಗೇನು ಸೂಚನೆ ನೀಡಿದ್ರು, ಆ ಸೂಚನೆ ಯಥಾವತ್ತಾಗಿ ಪಾಲಿಸಿ ಮೈತ್ರಿ ಧರ್ಮ ಇದೆ ನಮ್ಮದು, ನಾವು ಯಾವುದೇ ಕಾರಣಕ್ಕೆ ನಾವು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೋದಿಲ್ಲ ಅಂತ ನಾವು ಮಾತು ಹೇಳಿ ನಾವು ನಿಮ್ಮ ಜೊತೆಯಲ್ಲಿ ಚುನಾವಣೆ ಮಾಡೋಣ ಅಂಥೇಳಿ ಆ ಸಂದರ್ಭದಲ್ಲಿ ನಾವು ಹೇಳಿದ್ದೀವಿ. ಆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಆ ಪಕ್ಷದ ನಾಯಕರು ಯಾವ ರೀತಿಯಾಗಿ ಚುನಾವಣೆ ಸಂದರ್ಭದಲ್ಲಿ ನಮಗೆ ಸಹಕಾರ ಮಾಡಿದ್ರು, ಯಾವ ರೀತಿಯಾಗಿ ಇವತ್ತು ಜೇವರ್ಗಿಯಲ್ಲಿ ಅವರು ಚುನಾವಣೆ ಮಾಡಿದ್ರು, ಯಾವ ಪಕ್ಷ ಜೊತೆ ಹೊಂದಾಣಿಕೆ ಇತ್ತು, ಆ ಪಕ್ಷ ಜೊತೆಯಲ್ಲಿ ಯಾವ ರೀತಿ ಸಹಕಾರ ಮಾಡಿದ್ರು ತಾವು ಕೂಡ ನೋಡಿದ್ರಿ, ನಾನು ಜಿಲ್ಲಾಧ್ಯಕ್ಷರಾಗಿ ನೋಡಿದ್ದೀನಿ. ಆದರೆ ನಮ್ಮ ನಾಯಕರು ನಮಗೆ ಮೈತ್ರಿ ಧರ್ಮ ಪಾಲನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಲ್ಲಿ ಅವರಿಗೆ ತೊಂದರೆ ಕೊಡುವಂಥ ಕೆಲಸ ನಾವು ಮಾಡಲಿಲ್ಲ. ಅವರು ಒಂದು ಕಡೆ ಭಾರತೀಯ ಜನತಾ ಪಕ್ಷದ ಜೊತೆ ಇವತ್ತು ಹೊಂದಾಣಿಕೆ, ಆದರೆ ಜೇವರ್ಗಿಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ನೀಡುವಂಥ ಕೆಲಸ ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಆಗಿದ್ದು ನಾನು ಆ ತಾಲೂಕಿನ ಮುಖಂಡನಾಗಿ ನಾನು ನೋಡಿದ್ದೀನಿ. ಆದರೂ ಕೂಡ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ತೊಂದರೆ ಆಗಬಾರ್ದಂತ ಅನ್ನೋ ದೃಷ್ಟಿಯಿಂದ ನಮಗೆ ಭಾಳಷ್ಟು ಬಾರಿ ಅವರು ಅಲ್ಲಿ ತೊಂದರೆ ಕೊಟ್ಟರು ಕೂಡ ನಾವು ಸಹಿಸಿಕೊಂಡು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ನಾವೆಲ್ಲ ಮುಖಂಡರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಆ ರಾಜ್ಯದಲ್ಲಿ ಆದಂಥ ಒಪ್ಪಂದ ಇವತ್ತು ಮರೆತುಕೊಂಡು ನಮ್ಮ ಮುಖಂಡರ ನೋವು ಏನೇನಿದೆ ಬಂದರೆ ಇವತ್ತು ಆ ಎಲ್ಲ ಮೈತ್ರಿ ಧರ್ಮವನ್ನು ಇವತ್ತು ಗಾಳಿಗೆ ತೂರಿ ನಮ್ಮ ಪಕ್ಷದಿಂದ ಆರಿಸಿ ಬಂದಂಥ ಸದಸ್ಯರನ್ನು ಇವತ್ತು ಹೆದರಿಸಿ ಬೆದರಿಸಿ ಕೆಲವು ಜನರಿಗೆ ಆಮಿಷ ಒಡ್ಡಿ, ದುಡ್ಡಿನ ಆಮಿಷ ಒಡ್ಡಿ ಇವತ್ತು ಬಲವಂತವಾಗಿ ಇವತ್ತು ಅವರು ಒಂದು ರೀತಿಯಲ್ಲಿ ಅವರು ತಾವು ಇನ್ನಾಗ ನಮ್ಮ ಸಹೋದರರು ಪತ್ರಿಕಾ ಸಹೋದರರು ಕೇಳಿ ಅವ್ರು ಯಾಕೆ ಹೋದ್ರಂತ ನಾವು ಒಂದು ವೇಳೆ ಅವರ ಮನಸ್ಸಿಚ್ಛೆಯಿಂದ ಇವತ್ತು ಜನತಾ ಜೊತೆ ಗುರುತಿಸಬೇಕಂತಂದಿದ್ರೆ 9 ದಿನ ಕಣ್ಣಿಗೆ ಕಾಣದ ರೀತಿಯಾಗಿ ಪ್ರತಿಯೊಬ್ಬ ಮೊಬೈಲನ್ನು ಬಂದ್ ಮಾಡಿ ಅವ್ರ ಕುಟುಂಬದ ಜೊತೆ ಸದಸ್ಯರ ಜೊತೆ ಸಂಪರ್ಕ ಬರದ ರೀತಿಯಲ್ಲಿ ನೋಡ್ಕೊಳ್ಳಲಿಕ್ಕೆ ಏನು ಕಾರಣ?
ಅವ್ರು ಮನಸ್ಸಾ ಇಚ್ಛೆ ಹೋಗಿದ್ರಪ್ಪ ಅಂತಂದರೆ ಅವರು ನಿರ್ಭಯವಾಗಿ ಇವತ್ತು ಎಲ್ಲರ ಜೊತೆಯಲ್ಲಿ ಇವತ್ತು ಜನತಾದಳ ಇವತ್ತು ಜಾಯ್ನ್ ಆಗಿ ಅವ್ರ ಜೊತೆ ತಿರುಗಾಡಬಹುದು ಇಲ್ಲಿ ಇವತ್ತು. ಯಾಕೆ ಇವತ್ತು ಪ್ರತಿಯೊಬ್ಬರ ಮೊಬೈಲ್ ಸ್ವಿಚ್ ಆಫ್ ಇದೆ? ಯಾಕೆ ಅವರಿಗೆ ಎಲ್ಲಿ ಗುಪ್ತವಾದ ಸ್ಥಳದಲ್ಲಿ ಮುಚ್ಚಳದಾಗಿ ಇವತ್ತು? ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.